ಮಾನವ ಸಮಾಜದ ಸಹಜ ಗುಣಗಳಲ್ಲಿ ಒಂದೇ ಪರಸ್ಪರ ಸಹಕಾರ ಮತ್ತು ಹಂಚಿಕೊಳ್ಳುವ ಮನಸ್ಥಿತಿ. ಕುಟುಂಬದವರು, ಸ್ನೇಹಿತರು ಅಥವಾ ನಮ್ಮ ಹೃದಯಕ್ಕೆ ಹತ್ತಿರವಾದವರು ಬಳಸಿದ ಕೆಲವು ವಸ್ತುಗಳನ್ನು ನಾವು ಸಹಜವಾಗಿ ಪಡೆದು ಬಳಸುವುದು ನಮ್ಮ ದೈನಂದಿನ ಬದುಕಿನ ಭಾಗವೇ ಆಗಿದೆ. ಎಷ್ಟೋ ಬಾರಿ ಅಗತ್ಯದಿಂದ, ಕೆಲವೊಮ್ಮೆ ಪ್ರೀತಿಯಿಂದ, ಮತ್ತೊಮ್ಮೆ ಅನುಕೂಲಕ್ಕಾಗಿ ನಾವು ಇಂತಹ ವಿನಿಮಯಗಳನ್ನು ಮಾಡುತ್ತೇವೆ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯವು ಈ ವಿಷಯವನ್ನು ಸ್ವಲ್ಪ ವಿಶಿಷ್ಟ ದೃಷ್ಟಿಯಿಂದ ನೋಡುತ್ತದೆ. ಮಾನವನ ದೇಹ, ಮನಸ್ಸು ಮತ್ತು ಪರಿಸರದಲ್ಲಿ ಹರಿಯುವ ಶಕ್ತಿಯ ಬಗ್ಗೆ ಮಾತನಾಡುವ ಈ ಶಾಸ್ತ್ರಗಳು ಕೆಲವೊಂದು ವಸ್ತುಗಳನ್ನು ಇತರರಿಂದ ಪಡೆಯುವುದು ಸೂಕ್ತವಲ್ಲ ಎಂದು ಸಲಹೆ ಕೊಡುತ್ತವೆ. ಏಕೆಂದರೆ ಕೆಲವು ವಸ್ತುಗಳು ಕೇವಲ ವಸ್ತುವಲ್ಲ, ಅವು ವ್ಯಕ್ತಿಯ ಶಕ್ತಿ, ಜೀವನದ ಕಂಪನ ಮತ್ತು ಗ್ರಹಗಳ ಪ್ರಭಾವವನ್ನು ಒಳಗೊಂಡಿರುವ ಶಕ್ತಿ ಸಂಕೇತಗಳಾಗಿವೆ. ವಾಸ್ತುಶಾಸ್ತ್ರದ ಮೂಲತತ್ವವೇ ಶಕ್ತಿಯ ಹರಿವು. ಪ್ರತಿಯೊಬ್ಬ ವ್ಯಕ್ತಿಯ, ಅಂದರೆ ಅವರ ವೈಯಕ್ತಿಕ ಚೈತನ್ಯ ವಲಯ ವಿಭಿನ್ನವಾಗಿರುತ್ತದೆ. ಈ ಚೈತನ್ಯ ವಸ್ತುಗಳನ್ನು ಸ್ಪರ್ಶಿಸುತ್ತದೆ, ವಿಶೇಷವಾಗಿ ದೀರ್ಘಕಾಲ ಬಳಕೆಯಾಗಿರುವ ವಸ್ತುಗಳನ್ನು. ಉಡುಪು, ಆಭರಣ, ಹಾಸಿಗೆ, ಪಾತ್ರೆ, ಧಾರ್ಮಿಕ ಉಪಕರಣಗಳು ಇಂತಹ ವಸ್ತುಗಳು ವ್ಯಕ್ತಿಯ ಮನೋಭಾವನೆ, ಜೀವನ ಶೈಲಿ ಮತ್ತು ಗ್ರಹದ ಪ್ರಭಾವವನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇವಿಷ್ಟು ವಸ್ತುಗಳು ಶಬ್ದರಹಿತವಾದ ಶಕ್ತಿಯ ಭಾಷೆ ಮೂಲಕ ಸೂಕ್ಷ್ಮವಾಗಿ ಸಂದೇಶಗಳನ್ನು ಸಂಗ್ರಹಿಸುತ್ತವೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂತೋಷ, ನೋವು, ಉದ್ವಿಗ್ನತೆ, ದುರಾದೃಷ್ಟ ಅಥವಾ ಯಶಸ್ಸು ಏನೇ ಇದ್ದರೂ ಅವುಗಳ ಸ್ಪಂದನೆಗಳು ಅವರು ಬಳಸುವ ವಸ್ತುಗಳಲ್ಲಿ ಪ್ರತಿಫಲಿಸುತ್ತವೆ ಎಂದು ನಂಬಲಾಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ದೀರ್ಘಕಾಲ ತೊಂದರೆ, ರೋಗ, ಆರ್ಥಿಕ ಕಷ್ಟ ಅಥವಾ ನಕಾರಾತ್ಮಕ ಗ್ರಹದ ಪರಿಣಾಮಕ್ಕೆ ಒಳಗಾಗಿ ಜೀವನ ನಡೆಸುತ್ತಿದ್ದರೆ, ಅವರು ಬಳಸಿದ ವಸ್ತುಗಳು ಆ ದುರಭಿಪ್ರಾಯದ ಸಂಕೇತವನ್ನು ಒಳಗೊಂಡಿರುತ್ತವೆ ಎನ್ನಲಾಗುತ್ತದೆ. ಇಂತಹ ವಸ್ತುಗಳನ್ನು ಮತ್ತೊಬ್ಬರು ಬಳಸಿದಾಗ ಆ ಶಕ್ತಿ ಅವರ ಜೀವನಕ್ಕೂ ಸ್ಪರ್ಶಿಸುವ ಸಾಧ್ಯತೆ ಇದೆ. ಈ ತತ್ವವು ಕೇವಲ ನಂಬಿಕೆಯ ಮೇಲೆ ನಿಂತಿರುವುದಲ್ಲ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲೂ ಇದು ಗಾಢವಾದ ಪರಿಣಾಮ ಬೀರುತ್ತದೆ. ಜ್ಯೋತಿಷ್ಯವು ಕೂಡ ಈ ವಿಷಯವನ್ನು ವಿಶ್ಲೇಷಿಸುತ್ತದೆ. ಪ್ರತಿಯೊಬ್ಬರ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ವಿಭಿನ್ನ. ಕೆಲವರಿಗೆ ಶುಕ್ರ ಅನುಕೂಲಕರ, ಕೆಲವರಿಗೆ ಅದೇ ಶುಕ್ರ ಅಶುಭ, ಕೆಲವರಿಗೆ ಶನಿ ಮಂಗಳಕರ, ಇನ್ನೊಬ್ಬರಿಗೆ ಉಗ್ರ ಪರಿಣಾಮಕಾರಕ. ಈ ಗ್ರಹಗಳು ವಸ್ತುಗಳ ಮೂಲಕವೂ ತಮ್ಮ ಪ್ರಭಾವವನ್ನು ತೋರಿಸುತ್ತವೆ. ಉದಾಹರಣೆಗೆ, ಯಾರಾದರೂ ಪಡೆದ ಉಂಗುರ ಅಥವಾ ರತ್ನ ಇನ್ನೊಬ್ಬರ ಗ್ರಹ ಸ್ಥಿತಿಗೆ ಹೊಂದಿಕೆಯಾಗದಿರುವುದು ಅವರ ಜೀವನದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು, ಚಿಂತೆಗಳು ಅಥವಾ ಅಡೆತಡೆಗಳನ್ನುಂಟು ಮಾಡಬಹುದು. ಇದನ್ನು ಜ್ಯೋತಿಷ್ಯವು ಗ್ರಹ ಸಂವಹನದ ವ್ಯತ್ಯಾಸ ಎಂದು ವಿವರಿಸುತ್ತದೆ. ಇದೇ ರೀತಿ ಮನೆಯಲ್ಲಿ ಹರಿಯುವ ವಾಸ್ತು ಚೈತನ್ಯವು ಇತರರಿಂದ ಬಂದ ವಸ್ತುಗಳಿಂದ ಬದಲಾಗಬಹುದು. ಮನೆಯನ್ನು ಕೇವಲ ಕಟ್ಟಡವಲ್ಲ, ಅದು ವೈಯಕ್ತಿಕ ಶಕ್ತಿಯ ಗೃಹ. ಅಲ್ಲಿ ಬರುವ ಪ್ರತಿಯೊಂದು ವಸ್ತುವು ಆ ಗೃಹದ ಚೈತನ್ಯವನ್ನು ಶುದ್ಧಪಡಿಸಬಹುದು ಅಥವಾ ಅಶಾಂತಗೊಳಿಸಬಹುದು. ವಿಶೇಷವಾಗಿ ದುರಂತ ಅನುಭವಿಸಿದವರಿಂದ ಬಂದ ವಸ್ತುಗಳು, ಜಗಳ, ಆಕ್ರೋಶದ ವಾತಾವರಣದಲ್ಲಿ ಬಳಸಿದ ವಸ್ತುಗಳು, ತೀವ್ರ ನಕಾರಾತ್ಮಕ ಮನೋಭಾವವಿರುವವರ ಸ್ಪರ್ಶ ಪಡೆದ ವಸ್ತುಗಳು ಮನೆಯ ಶಕ್ತಿ ಪ್ರವಾಹವನ್ನು ಅಸ್ಥಿರಗೊಳಿಸಬಹುದು. ಭಾರತೀಯ ಸಂಸ್ಕೃತಿ ಮತ್ತು ಜ್ಯೋತಿಷ್ಯ ಪರಂಪರೆಯಲ್ಲಿ ಆಭರಣಗಳಿಗೆ ನೀಡಲಾಗಿರುವ ಸ್ಥಾನ ಅತ್ಯಂತ ವಿಶಿಷ್ಟವಾಗಿದೆ. ಆಭರಣಗಳು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಸಾಂಸ್ಕೃತಿಕ ಪರಂಪರೆ, ಆಧ್ಯಾತ್ಮಿಕ ಶಕ್ತಿ ಮತ್ತು ಜ್ಯೋತಿಷ್ಯ ತತ್ವಗಳನ್ನು ಒಳಗೊಂಡಿವೆ. ರತ್ನಗಳು, ಲೋಹಗಳಿಂದ ಮಾಡಿದ ಉಂಗುರಗಳು, ಸರಪಣಿಗಳು, ಕೈಕಟ್ಟುಗಳು ಇವೆಲ್ಲವೂ ತೊಟ್ಟ ವ್ಯಕ್ತಿಯ ದೇಹಶಕ್ತಿ, ಮನಃಶಕ್ತಿ ಮತ್ತು ಗ್ರಹಶಕ್ತಿಯ ನಡುವಿನ ಸಂಬಂಧವನ್ನು ನಿರ್ಮಿಸುವುದಾಗಿ ಶಾಸ್ತ್ರಗಳು ವಿವರಿಸುತ್ತವೆ. ಹೀಗಿರುವಾಗ ಇತರರಿಂದ ಬಳಸಿದ ಆಭರಣಗಳನ್ನು ಸ್ವೀಕರಿಸುವುದು ಅಥವಾ ಧರಿಸುವುದು ನಿಷಿದ್ಧವೆಂದು ವಾಸ್ತು ಮತ್ತು ಜ್ಯೋತಿಷ್ಯ ಒತ್ತಿ ಹೇಳುತ್ತದೆ.
ಇದಕ್ಕಿರುವ ಕಾರಣಗಳು ಅತಿ ಸರಳವಾಗಿದ್ದರೂ ಅವುಗಳ ತತ್ವ ಅತ್ಯಂತ ಆಳವಾದದ್ದು. ಆಭರಣಗಳು ಧರಿಸುವವರ ವೈಯಕ್ತಿಕ ಶಕ್ತಿಯನ್ನು, ಜೀವನ ಶಕ್ತಿಯನ್ನು ಮತ್ತು ಸುತ್ತಮುತ್ತಲಿನ ಪ್ರಭಾವಗಳನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಪುರಾತನ ಋಷಿಗಳು ಹೇಳಿದ್ದರು. ದೇಹದಲ್ಲಿ ಹರಡುವ ಸೂಕ್ಷ್ಮ ಶಕ್ತಿಗಳು ಮತ್ತು ಕಂಪನೆಗಳು ಆಭರಣಗಳಿಗೆ ಮಾರುಹೋಗುತ್ತವೆ. ಯಾವುದಾದರೂ ಒಂದು ಉಂಗುರ, ಕಂಕಣ ಅಥವಾ ರತ್ನವನ್ನು ದೀರ್ಘಕಾಲ ಒಬ್ಬ ವ್ಯಕ್ತಿ ಧರಿಸಿದರೆ ಆ ಆಭರಣದ ಒಳಭಾಗದಲ್ಲಿ ಅವರ ಮನಸ್ಸಿನ ಸ್ಥಿತಿಗಳು, ಭಾವನೆಗಳು, ಬಯಕೆಗಳು, ಆಲೋಚನೆಗಳು ಮತ್ತು ಉದ್ವಿಗ್ನತೆಗಳ ಕಂಪನಗಳು ನೆಲೆಯೂರುತ್ತವೆ ಎನ್ನುವುದು ವೈದಿಕ ನಂಬಿಕೆ. ಅಂದರೆ ಆಭರಣಗಳು ಕೇವಲ ಬಾಹ್ಯ ಅಲಂಕಾರವಲ್ಲ, ಅವು ವ್ಯಕ್ತಿಯ ಅಂತರಂಗದ ಗುರುತುಗಳನ್ನು ಹೊತ್ತುಕೊಂಡಿರಬಹುದು. ಜ್ಯೋತಿಷ್ಯಶಾಸ್ತ್ರದಲ್ಲಿ ಆಭರಣಗಳಿಗೆ ರಾಶಿ ಮತ್ತು ಗ್ರಹಗಳ ನೇರ ಸಂಬಂಧವಿದೆ. ರತ್ನಗಳು ಮತ್ತು ಲೋಹಗಳು ನವಗ್ರಹಗಳ ಶಕ್ತಿಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಹೊಂದಿವೆ. ಉದಾಹರಣೆಗೆ, ನೀಲಮಣಿ ಶನಿ ಗ್ರಹದ ಶಕ್ತಿಯನ್ನು ವೃದ್ಧಿ ಮಾಡಬಲ್ಲದು. ಆದರೆ ಶನಿಯು ಯಾರಿಗೆ ಅನುಕೂಲಕರ ಮತ್ತು ಯಾರಿಗೆ ಅಪಾಯಕಾರಿ ಎಂಬುದು ವ್ಯಕ್ತಿಯ ಜಾತಕದಿಂದ ನಿರ್ಧರಿಸಲ್ಪಡುತ್ತದೆ. ಒಬ್ಬನಿಗೆ ಅತ್ಯಂತ ಶುಭಕರವಾಗಿರುವ ರತ್ನ ಮತ್ತೊಬ್ಬನಿಗೆ ತೀವ್ರ ಅನಿಷ್ಟ ತರಬಹುದು. ಈ ಕಾರಣಕ್ಕೆ ಜ್ಯೋತಿಷ್ಯದಲ್ಲಿ ರತ್ನ ತೊಡುವ ಮೊದಲು ಜಾತಕ ಪರಿಶೀಲನೆ ಎಲ್ಲಕ್ಕಿಂತ ಮೊದಲೇ ಮಾಡಬೇಕೆಂದು ಹೇಳಲಾಗಿದೆ. ಆದರೆ ಇತರರಿಂದ ಪಡೆದ ಆಭರಣವನ್ನು ಧರಿಸುವಲ್ಲಿ ಇದನ್ನು ಗಮನಿಸುವವರು ಅತಿ ಕಡಿಮೆ. ಅಲ್ಲಿ ಹುಟ್ಟುವ ತೊಂದರೆಗಳು ಅನೇಕ. ಇನ್ನಷ್ಟು ಆಳಕ್ಕೆ ನೋಡಿದರೆ, ಇತರರಿಂದ ನೀಡಲ್ಪಟ್ಟ ಅಥವಾ ಬಳಸಿದ್ದ ಆಭರಣಗಳಲ್ಲಿ ಅವರ ಜೀವನದ ನಕಾರಾತ್ಮಕ ಶಕ್ತಿಗಳು, ನೋವುಗಳು, ಭಯಗಳು, ದುರಾದೃಷ್ಟ ಅಥವಾ ದುರಾವಸ್ಥೆಗಳು ಸಂಕಲನಗೊಂಡಿರಬಹುದು. ಅದನ್ನು ಧರಿಸುವ ವ್ಯಕ್ತಿಗೆ ಆ ಕಂಪನಗಳು ನೇರವಾಗಿ ಹಸ್ತಾಂತರವಾಗುವ ಸಾಧ್ಯತೆಯಿದೆ. ಕೆಲವರು ಆಭರಣವನ್ನು ಧರಿಸಿದ ನಂತರ ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಲು ಆರಂಭವಾಗುತ್ತದೆ, ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ, ಅಥವಾ ಆರ್ಥಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳು ಹೆಚ್ಚುತ್ತವೆ ಎಂದು ಹೇಳುವ ಉದಾಹರಣೆಗಳು ಜನಪರಂಪರೆಯಲ್ಲಿ ಹಲವಾರು. ಇದು ಸುಮ್ಮನೆ ಮೂಢನಂಬಿಕೆಯಲ್ಲ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ನಂಬಬಹುದಾದ ತತ್ವ. ಅದೇ ರೀತಿ ಆಭರಣಗಳ ಮೂಲಕ ವ್ಯಕ್ತಿಯ ಕುಲಶಕ್ತಿ, ಕುಟುಂಬದ ಪಿತೃಶಕ್ತಿ ಮತ್ತು ಸುತ್ತಲಿನ ಪರಿಸ್ಥಿತಿಗಳ ಪ್ರಭಾವಗಳು ಸಹ ಸಾಗಬಹುದು ಎನ್ನಲಾಗುತ್ತದೆ. ಯಾರಾದರೂ ತಮ್ಮ ಕಷ್ಟದ ದಿನಗಳಲ್ಲಿ ಧರಿಸಿದ ಆಭರಣ, ಅದರೊಳಗೆ ಆ ಸಂಕಷ್ಟದ ಕಂಪನಗಳನ್ನು ಹೊತ್ತುಕೊಂಡಿರಬಹುದು. ಇಂತಹ ಆಭರಣವನ್ನು ಮತ್ತೊಬ್ಬರು ಧರಿಸಿದಾಗ ಆ ನಕಾರಾತ್ಮಕ ಗುರ್ತಿನಚ್ಚುಗಳು ಅವರ ಜೀವನದಲ್ಲೂ ಪ್ರತಿಬಿಂಬಿಸಬಹುದು. ಇದನ್ನು ಶಕ್ತಿ ಸಂಚಾರ ಅಥವಾ ಎನರ್ಜಿ ಟ್ರಾನ್ಸ್ಫರ್ ಎಂಬ ಆಧ್ಯಾತ್ಮಿಕ ತತ್ವದ ಮೂಲಕ ವಿವರಿಸಲಾಗುತ್ತದೆ. ವಾಸ್ತುವಿನಲ್ಲಿ ಕೂಡ ಇತರರಿಂದ ಬಳಕೆಯಾದ ಆಭರಣಗಳನ್ನು ಮನೆಯೊಳಗೆ ತರುವುದು ವಿರೋಧಿಸಲಾಗಿದೆ. ವಾಸ್ತು ಪ್ರಕಾರ ಆಭರಣಗಳು ಹಣ, ಲಕ್ಷ್ಮಿ, ವೈಭವ ಮತ್ತು ಶಕ್ತಿಯ ಸಂಕೇತ. ಇತರರ ಹಣಶಕ್ತಿ ಅಥವಾ ಭಾಗ್ಯಶಕ್ತಿಯನ್ನು ನಮ್ಮ ಮನೆಗೊಳಗೆ ತರುವುದರಿಂದ ತನ್ನದೇ ಕಂಪನಗಳ ಮೇಲೆ ವ್ಯತಿಹಾರವಾಗಬಹುದು. ಹಾಗೆಯೇ ಆಭರಣಗಳು ಸಹಜವಾಗಿ ಮೌಲ್ಯಯುತ ವಸ್ತುಗಳು. ಅವು ಯಾರ ಒಬ್ಬರ ಬಾಳಿನ ದೃಷ್ಟಿಯಿಂದ ಅನುಕೂಲ ಆಗಿದ್ದರೂ ಮತ್ತೊಬ್ಬರಿಗೆ ಅನನುಕೂಲ ಆಗುವ ಸಾಧ್ಯತೆ ಹೆಚ್ಚಿದೆ. ಈ ಕಾರಣಗಳೆಲ್ಲ ಸೇರಿ ಒಂದು ಮಹತ್ವದ ತತ್ವವನ್ನು ನಮಗೆ ತಿಳಿಸುತ್ತವೆ: ಆಭರಣಗಳು ವೈಯಕ್ತಿಕವಾಗಿರಬೇಕು. ಅವು ವ್ಯಕ್ತಿಯದೇ ಶಕ್ತಿಗೆ, ವ್ಯಕ್ತಿಯದೇ ಜಾತಕಕ್ಕೆ, ವ್ಯಕ್ತಿಯದೇ ಜೀವನ ಶೈಲಿಗೆ ಹೊಂದಿಕೊಂಡಿರಬೇಕು. ಆಭರಣಗಳು ಅಂತರಂಗದ ಚೈತನ್ಯದ ಪ್ರತೀಕವಾಗಿರುವುದರಿಂದ ಅವುಗಳನ್ನು ಇತರರಿಂದ ತೆಗೆದುಕೊಳ್ಳುವುದು, ವಿಶೇಷವಾಗಿ ಬಳಸಿದ ಆಭರಣಗಳನ್ನು ಧರಿಸುವುದು, ನಮ್ಮ ಜೀವನದ ಸಮತೋಲನ ಮತ್ತು ಸಾತ್ವಿಕತೆಯನ್ನು ವ್ಯತ್ಯಾಸಗೊಳಿಸುವ ಸಾಧ್ಯತೆಯಿದೆ. ಹೀಗಾಗಿ ವಾಸ್ತು, ಜ್ಯೋತಿಷ್ಯ, ಸಂಪ್ರದಾಯ ಮತ್ತು ಮಾನಸಿಕ ತತ್ವಗಳ ದೃಷ್ಟಿಯಿಂದ ನೋಡಿದಾಗ ಆಭರಣಗಳನ್ನು ಇತರರಿಂದ ಸ್ವೀಕರಿಸುವುದು ನಿಷಿದ್ಧವೆಂದು ಹೇಳುವುದರಲ್ಲಿ ಗಂಭೀರ ಕಾರಣಗಳಿವೆ. ವ್ಯಕ್ತಿಯ ಜೀವನ ಶಕ್ತಿ ಮತ್ತು ಗ್ರಹ ಶಕ್ತಿ ತೋಲಾಡದಿರಲು
ಮನಸ್ಸು ಮತ್ತು ದೇಹದ ಸಮತೋಲನ ಉಳಿಯಲು ಹಾಗೂ ದಿನನಿತ್ಯದ ಶಾಂತಿ ಮತ್ತು ಸಮೃದ್ಧಿ ಕಾಪಾಡಲು ಆಭರಣಗಳನ್ನು ವೈಯಕ್ತಿಕವಾಗಿ ಆಯ್ಕೆ ಮಾಡಿ ಬಳಸಬೇಕಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.